ನಮಸ್ತೆ ಫ್ರೆಂಡ್ಸ್, ವಿ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮ್ಗೆ ಮನೆಯಲ್ಲೇ ಕುತ್ಕೊಂಡು ಮಾಡುವಂತಹ ಕೆಲಸ, ಸೊ ಇದ್ರ ಬಗ್ಗೆ ಹೆಣ್ಮಕ್ಳು, ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳು ಏನೆಲ್ಲ ಕೆಲಸ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ? ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ಆಲ್ರೆಡಿ ನಾನು ಟೈಲರಿಂಗ್ ಫೀಲ್ಡ್ ಅಲ್ಲಿ ಇರೋರಿಗೆ, ಸೊ ಇದು ನಂದು ಟೈಲರಿಂಗ್ ಫೀಲ್ಡ್ ಬಂದು ನಂದು. ಸೊ ನನ್ಗೆ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ಸ್ ಗೊತ್ತು, ಸೊ ಎಕ್ಸ್ಪೀರಿಯನ್ಸ್ ಇದೆ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ಟೈಲರಿಂಗ್ ಬಗ್ಗೆ, ಟೈಲರಿಂಗ್ ನ ಉಪಯೋಗಿಸ್ಕೊಂಡು ನೀವು ಏನೇನೆಲ್ಲ ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದು, ಹೇಗೆ ನೀವು ನಿಮ್ಮ ಬಿಸ್ನೆಸ್ ನ ಅಂದ್ರೆ ನಿಮ್ ಕೆಲಸನ ಗ್ರೋ ಮಾಡ್ಕೊಳ್ಳೋದು, ಸೊ ಇದ್ರ ಬಗ್ಗೆ ಎಲ್ಲ 2 ವಿಡಿಯೋ ಮಾಡಿ ಹಾಕಿದೀನಿ. ಯಾರು ನೋಡಿಲ್ಲ ನೋಡಿ, ಚಾನಲ್ ಚೆಕ್ ಮಾಡಿದ್ರೆ ನಿಮ್ಗೆ ವಿಡಿಯೋ ಸಿಗುತ್ತೆ. ಸೊ ಇದು ಟೈಲರಿಂಗ್ ದೇ 3ನೇ ವಿಡಿಯೋ. ಸೊ ಇದ್ರಲ್ಲಿ ನಾನು ನಿಮ್ಗೆ ಇನ್ನೊಂದು ತರ ಹೇಗೆ ನಾವು ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು. ಕೆಲವು ಹೆಣ್ಮಕ್ಳು ಅವ್ರ ಬೇಸಿಕ್ ಥಿಂಗ್ಸ್ ತಗೊಳಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ ನೀವು ನಿಮ್ಮ ಅದೇ ಸ್ವಂತ ಹಣ ಸಂಪಾದನೆ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಕುತ್ಕೊಂಡು ನೀವು ಈ ಕೆಲಸನ ಶುರು ಮಾಡ್ಬೋದು, ಓಕೆನಾ? ಸೊ ಹೆಣ್ಮಕ್ಳು ಪರ್ಟಿಕ್ಯುಲರ್ಲಿ ಸೊ ಹೇಗೆ ಮನೆಯಲ್ಲೇ ಮಾಡ್ಬೋದು, ನಿಮ್ಗೆ ಇನ್ನೂ ಕೆಲಸ ಜಾಸ್ತಿ ಬೇಕು ಅಂದ್ರೆ ಹೊರಗಡೆ ಹೋಗಿ ಹೇಗೆ ತಗೊಳ್ಳೋದು ಕೆಲಸ, ಸೊ ಅದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೋಡಿ, ಫಸ್ಟ್ ನಾನು 2 ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರಲ್ಲಿ ನೀವು ಆಲ್ಟ್ರೇಷನ್ ಮೂಲಕ ಹೇಗೆ ನಿಮ್ಮ ಕೆಲಸನ ಮಾಡ್ಕೊಳ್ಬಹುದು, ಕೆಲಸ ತಗೊಳ್ಬಹುದು. ಆಲ್ಟ್ರೇಷನ್ ಮಾಡೋದ್ರಿಂದ ಕೆಲಸನೂ ಸಿಗುತ್ತೆ. ಸೊ ಏನಕ್ಕಂದ್ರೆ ಶಾಪ್ ಇಟ್ಟಿರೋರೆಲ್ಲ ಆಲ್ಟ್ರೇಷನ್ಸ್ ತಗೊಳ್ಳಲ್ಲ. ಸೊ ಅದನ್ನ ನೀವು ತಗೊಂಡು 100% ಮನೆಯಲ್ಲೇ ಕುತ್ಕೊಂಡು ಹಣ ಸಂಪಾದನೆ ಮಾಡ್ಬೋದು. ಮಿನಿಮಮ್ ದಿನಕ್ಕೆ 500 ರೂಪಾಯಿಂದ ಖಂಡಿತ ಸಂಪಾದನೆ ಮಾಡ್ಬೋದು. ಸೊ ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಆ 2 ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಸ್ಯಾರಿಗೆ ಜಿಗ್ಜಾಗ್ ಫಾಲ್ ಹಾಗೆ ಕುಚ್ ಕಟ್ಟೋದು, ಸೊ ಈ 3 ಕೆಲಸನ, ಕುಚ್ ಕಟ್ಟೋದು ನಿಮ್ಗೊಂದ್ ಸ್ವಲ್ಪ ಕಲ್ತಿರ್ಬೇಕು. ಸೊ ಅದನ್ನೇನು ಆರಾಮಾಗಿ ಕಲಿಬಹುದು. ನೀವು 1 ವಾರ ಇನ್ವೆಸ್ಟ್ ಮಾಡಿದ್ರೆ ಕಲೀಲಿಕ್ಕೆ ಅಂತ ಇಂಟ್ರೆಸ್ಟ್ ಆಗಿ ಕೂತ್ಕೊಂಡು, ಇವಾಗೆಲ್ಲ ಯೂಟ್ಯೂಬ್ ಅಲ್ಲಿ ತುಂಬಾನೇ ವಿಡಿಯೋಸ್ ಇದೆ. ಸೊ 100% ನೀವು ಅದನ್ನ ಆರಾಮ್ಸಿ ಮನೆಯಲ್ಲೇ ಕಲ್ತ್ಕೊಬಹುದು. ಇವಾಗ ಹೇಗಿದೆ ಅಂದ್ರೆ ಈ ಸ್ಮಾಲ್ ಬೇಬಿ ಕುಚ್ ಇದೆಲ್ಲ ಮನೆಯಲ್ಲಿ ಯಾರ್ಯಾರ ಹತ್ರ ಸ್ಕ್ರೀನ್ ಟಚ್ ಇದೆ ಅಂತವ್ರೆಲ್ಲ ಮನೆಯಲ್ಲೇ ಕೂತ್ಕೊಂಡು ಅವರೇ ವಿಡಿಯೋಸ್ ನ ನೋಡ್ಕೊಂಡು ಅವರೇ ಹಾಕೊಳ್ತಾ ಇದ್ದಾರೆ. ಸೊ ಇದು ಇವಾಗ ಇರೋದು ಟ್ರೆಂಡ್. ಸೊ ಇದ್ರಲ್ಲಿ ಕ್ರೋಶ ಮತ್ತೆ ಬೇರೆ ಬೇರೆ ವೆರೈಟೀಸ್ ಎಲ್ಲ ಬರುತ್ತೆ. ಟೈಮ್ ಇದೆ, ಹೊರಗಡೆ ಹೋಗಿ ಕಲಿತೀವಿ ಅಂದ್ರೆ ಖಂಡಿತ ಹೋಗಿ ಕಲಿಬಹುದು. ಅಥವಾ ನಿಮ್ಗೆ ಆಲ್ರೆಡಿ ಕುಚ್ ಕಟ್ಟಕ್ ಬರ್ತಾ ಇದೆ ಅಂದ್ರೆ ಖಂಡಿತ ಅದಿನ್ನೂ ಒಳ್ಳೇದೆ. ಬೇಬಿ ಕುಚ್, ಸ್ಮಾಲ್ ಸಣ್ಣ ಕುಚ್ಚು ಬರುತ್ತೆ, ಬೇಬಿ ಕುಚ್ಚು, ಅದನ್ನೆಲ್ಲ ನೀವು ಆರಾಮ್ಸಿ ಮನೆಯಲ್ಲೇ ವಿಡಿಯೋ ನೋಡ್ಕೊಂಡು ಆರಾಮಾಗಿ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಈ ಕುಚ್ಚಿನ ಏನು ಕಲ್ತ್ಕೊಳ್ಳೋದ್ರ ಬಗ್ಗೆ. ಇನ್ನ ಸ್ಯಾರಿ ಜಿಗ್ಜಾಗ್ ಫಾಲ್, ಟೈಲರಿಂಗ್ ಅಲ್ಲಿ ನೀವೇನು ಎಕ್ಸ್ಪರ್ಟ್ಸ್ ಆಗ್ಬೇಕು ಅಂತ ಏನಿಲ್ಲ, ಒಂಚೂರು ಸ್ಟಿಚ್ ಹಾಕಕ್ ಬಂದ್ರೆ ಸಾಕು, ಆರಾಮ್ಸಿ ಜಿಗ್ಜಾಗ್ ಫಾಲ್ ಮಾಡ್ಬೋದು. ಓಕೆ, ಈಗ ನಾನು ಒಂದು ಸ್ಯಾರಿಗೆ ಜಿಗ್ಜಾಗ್ ಫಾಲ್ ಮಾಡಿದ್ರೆ 100 ರೂಪೀಸ್, 100 ರೂಪಾಯಿಂದ 120 ರೂಪಾಯಿ ಚಾರ್ಜ್ ಮಾಡ್ತೀನಿ. ಯಾವ ರೀತಿ? 2 ತರ ಬರುತ್ತೆ ಸ್ಯಾರಿ ಜಿಗ್ಜಾಗ್ ಫಾಲ್ ಅಲ್ಲಿ. ಒಂದು ಮಷೀನ್ ಅಲ್ಲೇ ಸ್ಟಿಚ್ ಮಾಡೋದು ಫಾಲ್ ನ, ಇನ್ನೊಂದು ಒಂದು ಸೈಡ್ ಬಾಟಮ್ ಸೈಡ್ ಮಷೀನ್ ಅಲ್ಲಿ ಸ್ಟಿಚ್ ಮಾಡಿ ಟಾಪ್ ಸೈಡ್ ಅಲ್ಲಿ ಕೈಯಿಂದ ಹೆಮ್ಮಿಂಗ್ ಮಾಡೋದು. ಸೊ ಇದೆರಡು. ಸೊ ನೋಡಿ, ಮಷೀನ್ ಅಲ್ಲೇ ಸ್ಟಿಚ್ ಮಾಡಿದ್ರೆ 100 ರೂಪೀಸ್, ಒಂದು ಸ್ಯಾರಿಗೆ ಜಿಗ್ಜಾಗ್ ಫಾಲ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತೀವಿ. ಹೆಮ್ಮಿಂಗ್ ಮಾಡಿದ್ರೆ, ಕೈಯಲ್ಲೇ ಕೂತ್ಕೊಂಡು ಹೆಮ್ಮಿಂಗ್ ಮಾಡಿದ್ರೆ, ಸೊ ಅದಕ್ಕೆ 120 ರೂಪೀಸ್ ಚಾರ್ಜ್ ಮಾಡ್ತೀವಿ, ಓಕೆನಾ? ಇದ್ರಲ್ಲಿ ನಿಮ್ಗೆ ಏನ್ ಇನ್ವೆಸ್ಟ್ ಮಾಡಲ್ಲ. ಒಂದು ಫಾಲ್ ಕೆಲವು ಕಡೆ 12 ರೂಪಾಯಿ ತಗೊಳ್ತಾರೆ, ಕೆಲವು ಕಡೆ 15 ರೂಪಾಯಿ ತಗೊಳ್ತಾರೆ. 12 ರಿಂದ 15 ರೂಪಾಯಿ ಒಂದು ಫಾಲ್ ಸಿಗುತ್ತೆ. ಜಿಗ್ಜಾಗ್ ಮಷೀನ್ ನೀವು ಒಂದು ಮನೆಯಲ್ಲಿ ಜಿಗ್ಜಾಗ್ಗೆ ಅಂತಾನೆ ಇಟ್ಕೊಳ್ಬೇಕು ಮಷೀನ್ ನ. ಕೆಲವ್ರು ಏನ್ ಮಾಡ್ತಾರೆ, ಸ್ಟಿಚ್ ಮಾಡ್ಲಿಕ್ಕೆ ಬೇಕಾದಾಗ ಸೆಟ್ ಮಾಡ್ಕೊಳ್ತಾರೆ, ಜಿಗ್ಜಾಗ್ ಮಾಡಕ್ ಬೇಕಾದಾಗ ಸೆಟ್ ಮಾಡ್ಕೊಳ್ತಾರೆ. ಸೊ ಅದು ರಾಂಗು, ಅದರಿಂದ ಮಿಷಿನ್ ಹಾಳಾಗುತ್ತೆ. ಜಿಗ್ಜಾಗ್ ಮಿಷಿನ್ ಅಂತ ತಂದ್ಮೇಲೆ ಅದನ್ನ ಪರ್ಮನೆಂಟ್ ಆಗಿ ಜಿಗ್ಜಾಗ್ ಇಟ್ಬಿಡ್ಬೇಕು, ಓಕೆನಾ? ಸೊ ಒಂದ್ ಜಿಗ್ಜಾಗ್ ಮಿಷಿನ್ ಇಟ್ಕೊಂಡು, ಒಂದು ನಾರ್ಮಲ್ ಮಿಷಿನ್, ಸಣ್ಣ ಮಿಷಿನ್ ಆದ್ರೂ ಓಕೆ, ಅದ್ ಇಟ್ಕೊಂಡು ಓನ್ಲಿ ಜಿಗ್ಜಾಗ್ ಫಾಲ್ ಕುಚ್ಚು. ನಿಮ್ಗೆ ಏನ್ ಬ್ಲೌಸ್ ಹೊಲಿಯೋದ್ ಬರೋದ್ ಬೇಡ, ಡ್ರೆಸ್ ಹೊಲಿಯೋದ್ ಬರೋದ್ ಬೇಡ, ಏನು ಬೇಡ, ಜಸ್ಟ್ ಇಷ್ಟೇ. ನಿಮ್ಗೊಂದು ಸ್ಟಿಚ್ ಹಾಕಕ್ ಬಂದ್ರೆ ಟೈಲರಿಂಗ್ ಮಿಷಿನ್ ಅಲ್ಲಿ ಜಿಗ್ಜಾಗ್ ಫಾಲ್ ಮಾಡ್ಬೋದು. ಜಿಗ್ಜಾಗ್ ಮಷಿನ್ ಇರುತ್ತೆ. ಒಂದು ಸ್ಟಿಚ್ ನೇರ ಸ್ಟ್ರೈಟ್ ಸ್ಟಿಚ್ ಹಾಕಕ್ ಬರಲ್ವಾ, ಒಂಚೂರ್ ಕಲ್ತಿರೋರು 1 ತಿಂಗಳು ಟೈಲರಿಂಗ್ ಟ್ರೈನಿಂಗ್ ಕ್ಲಾಸ್ ಹೋಗಿದ್ರು ಸಾಕು. ಒಂಚೂರ್ ಕಲ್ತಿರೋರು ಆರಾಮ್ಸಿ ನೀವು ಇದ್ರ ಕೆಲಸ ಮಾಡ್ಬೋದು. ಬರೀ ನಿಮ್ಗೆ ಇದ್ರ ತಗಲೋಗಂತ ಕೆಲ್ಸಕ್ಕೆ ಇನ್ವೆಸ್ಟ್ ಆಗುವಂತ ಟೈಮು 10 ನಿಮಿಷ. ಓಕೆ, ಬಿಗಿನರ್ಸ್, ನಮ್ಗೆ ಅಷ್ಟು ಎಕ್ಸ್ಪರ್ಟ್ಸ್ ಎಲ್ಲ 20 ನಿಮಿಷ ತಗೊಳ್ಳಿ ಅಷ್ಟೇ. ನಿಮ್ಗೆ ಮಿಷಿನ್ ಅಲ್ಲೇ ಮಾಡ್ತೀವಿ ಅಂದ್ರೆ 100 ರೂಪಾಯಿ, ಎಮ್ಮಿಂಗ್ ಮಾಡ್ಕೊಡ್ತೀವಿ ಅಂದ್ರೆ 120 ರೂಪಾಯಿ. ಎಮ್ಮಿಂಗ್ ಮಾಡಕ್ಕೆ 10 ನಿಮಿಷದ ಮೇಲೆ ಇನ್ವೆಸ್ಟ್ ಆಗಲ್ಲ. ಕೈಯಲ್ಲಿ ಅದು ಯಾರು ಬೇಕಾದ್ರೂ ಎಮ್ಮಿಂಗ್ ಮಾಡ್ಬೋದು, ಅದನ್ನ ಟೈಲರಿಂಗ್ ಕಲಿಲೇಬೇಕಂತೇನಿಲ್ಲ. ಸೊ ಇದು ಸ್ಯಾರಿ ಜಿಗ್ಜಾಗ್ ಫಾಲ್ ಮಾಡಿ ದಿನಕ್ಕೆ ನೀವು ಸಂಪಾದನೆ ಮಾಡುವಂಥದ್ದು. ಒಂದು ಬೇಬಿ ಕುಚ್ ಕಟ್ಟಿದ್ರೆ ಮಿನಿಮಮ್ 300 ರೂಪೀಸ್ ಕೊಡ್ತಾರೆ, 300 ರೂಪೀಸ್, ಓಕೆನಾ? ಒಂದು ಸ್ಯಾರಿ ಜಿಗ್ಜಾಗ್ ಫಾಲ್ ಒಂದು ಕುಚ್ ಕಟ್ಟಿದ್ರೆ ನಿಮ್ಗೆ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ 400 ರೂಪಾಯಿ ಸಂಪಾದನೆ ಮಾಡ್ಬೋದು. ಕಣ್ಣು ಮುಚ್ಕೊಂಡು ಒಂದು ಸ್ಯಾರಿಗೆ ಜಿಗ್ಜಾಗ್ ಫಾಲ್ ಹಾಕಿ ಒಂದು ಕುಚ್ ಕಟ್ಟಿದ್ರೆ, ಬೇಬಿ ಕುಚ್, ಕ್ರೋಶ ಎಲ್ಲ ಅಂತ ತಗೊಂಡ್ರೆ ಅದು ಇನ್ನೂ ಜಾಸ್ತಿ ಕಾಸ್ಟ್ ಆಗುತ್ತೆ, ಓಕೆನಾ? ನಾ ಇಲ್ಲಿ ಅಲ್ಪ ಸ್ವಲ್ಪ ಕಲ್ತಿರೋರ್ಗೆ ಹೇಳ್ಕೊಡ್ತಾ ಇರೋದು, ಎಕ್ಸ್ಪರ್ಟ್ಸ್ ಹೇಳ್ತಾ ಇಲ್ಲ ನಾನು ಈ ಬಿಸ್ನೆಸ್ ನ. ಓಕೆ, ಎಕ್ಸ್ಪರ್ಟ್ಸ್ಗೆ ಕಲ್ತಿರೋರ್ಗೆ ಅವ್ರಿಗೆ ಐಡಿಯಾ ಇರುತ್ತೆ ಹೇಗೆ ತಗೊಳ್ಬೇಕು, ಹೇಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು.
ನೋಡಿ, ಒಂದು ಸ್ಯಾರಿ ಕೊಟ್ರೆ ಜಿಗ್ಜಾಗ್ ಫಾಲ್ ವಿತ್ ಕುಚ್ ಕಟ್ಟೋದು ಅಂತ ನಿಮಗೆ ಕೊಟ್ರೆ 400 ರೂಪಾಯಿ ಸಂಪಾದನೆ ಮಾಡ್ಬೋದು. ಏನು ಮಿನಿಮಮ್ ಎಲ್ಲಾರು ಮಾಡುವಂತಹ ಬೇಬಿ ಕುಚ್ ಹಾಕಿ ಸಂಪಾದನೆ ಮಾಡಿದ್ರೆ, ನೀವು ಕ್ರೋಶ ಅಂತ ಹೋದ್ರೆ ಅದು 600, 700, 800 ಕ್ವಾಲಿಟಿ ಮೇಲೆ ಹೋಗುತ್ತೆ, ಡಿಸೈನ್ ಮೇಲೆ ಹೋಗುತ್ತೆ. ಸೊ ಆ ರೀತಿ ನೀವು ಸಂಪಾದನೆ ಮಾಡ್ಕೊಳ್ಬಹುದು. ಸೊ ಇನ್ನೂ ಸ್ವಲ್ಪ ಕೆಳಗಡೆ ಬಂದು, ಮೇಡಮ್ ನಮ್ಮ ಹತ್ರ ಜಿಗ್ಜಾಗ್ ಮಿಷಿನ್ ಇಲ್ಲ, ಇರೋದು ಒಂದು ಸಣ್ಣ ಮಿಷಿನು, ಸೊ ನಾವ್ ಏನ್ ಮಾಡ್ಕೊಳಕ್ಕಾಗತ್ತೆ ಅಲ್ವಾ? ಸೊ ಇದಕ್ಕೆ ನಾನು ಆನ್ಸರ್ ಕೊಡ್ತೀನಿ ನೋಡಿ. ಒಂದು ಸಣ್ಣ ಮಿಷಿನ್ ಇದ್ರೆ ಸಾಕು. ಇವಾಗ ಒಂದು ಜಿಗ್ಜಾಗ್ ಮಿಷಿನ್ ತಗೋಬೇಕಂದ್ರೆ 8 ರಿಂದ 9 ಸಾವಿರ ಬೇಕು, ಮಿನಿಮಮ್ ಅಂತೂ 7 ಸಾವಿರ ಬೇಕು. ಸೆಕೆಂಡ್ ಹ್ಯಾಂಡ್ ತಗೊಳ್ತೀವಿ ಅಂದ್ರೆ 4 ಸಾವಿರ, 3.5-4 ಸಾವಿರ ಅಂತೂ ಖಂಡಿತ ಬೇಕು. ಮಿಷಿನ್ ಕಂಡೀಷನ್ ಚೆನ್ನಾಗಿ ತಗೊಳ್ತೀವಿ ಅಂದ್ರೆ ಬೇಕು ಅಲ್ವಾ? ಸೊ ಈಗ ಅಮೌಂಟ್ ಇಲ್ಲ, ನಾವು ಆಮೇಲೆ ತಗೊಳ್ತೀವಿ ಅಥವಾ ಬಿಸ್ನೆಸ್ ಗ್ರೋ ಆದ್ಮೇಲೆ ತಗೊಳ್ತೀವಿ. ಸೊ ಆ ತರ ಎಲ್ಲ ಐಡಿಯಾ ಇದ್ರೆ ಖಂಡಿತ ನೀವು ಅದಕ್ಕೂ ನಾನು ಐಡಿಯಾ ಕೊಡ್ತೀನಿ. ಸೊ ಇದೆಲ್ಲ ಕೆಲವ್ರಿಗೆ ಒಂದಷ್ಟು ಗೊತ್ತೇ ಇರುತ್ತೆ. ಸೊ ಗೊತ್ತಿದ್ರೆ ನಾನು ಇದು ಹೇಳ್ಕೊಡೋದು ಏನಕ್ಕಂದ್ರೆ, ಇನ್ನು ಬಿಸ್ನೆಸ್ ಶುರುನೇ ಮಾಡಿಲ್ಲ, ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಅನ್ನೋರಿಗೆ ನಾನು ಇದನ್ನ ಹೇಳ್ಕೊಡ್ತಾ ಇರೋದು. ಓಕೆನಾ? ಒಂದು ಸಣ್ಣ ಮಿಷಿನ್ ಇರುತ್ತೆ ಸಾಕು ಫಾಲ್ ಹಾಕಕ್ಕೆ. ನಿಮ್ಗೆ ಪವರ್ ಮಿಷಿನ್ ಬೇಡ, ಏನು ಇದು ಜುಕಿ ಜಾಕ್ ಈ ತರ ದೊಡ್ಡ ದೊಡ್ಡ ಮಿಷಿನ್ಸ್ ಬೇಡ, ಅಥವಾ ನಿಮ್ ಪವರೇ ಬೇಡ, ಕಾಲಲ್ಲೇ ತುಳಿಬಹುದು. ಕಾಲಲ್ಲಿ ತುಳಿದ್ಬಿಟ್ಟು ನೀವು 10 ನಿಮಿಷಕ್ಕೆ ಫಾಲ್ ಹಾಕ್ಬೋದು. ನಾರ್ಮಲ್ ಸಣ್ಣ ಮಿಷಿನ್ ಅಲ್ಲಿ ನೀವು ಆರಾಮ್ಸಿ ಫಾಲ್ ಹಾಕ್ಬೋದು. ಓಕೆ, ಈಗ ನಿಮ್ಮ ಹತ್ರ ಜಿಗ್ಜಾಗ್ ಮಷಿನ್ ಇಲ್ಲ, ಓಕೆನಾ? ಜಿಗ್ಜಾಗ್ ಮಷಿನ್ಗೆ ಇನ್ವೆಸ್ಟ್ ಮಾಡಕ್ ಅಮೌಂಟು ಇಲ್ಲ, ಬೇಡ. ಇವಾಗ ಹೊಸದಾಗಿ ಶುರು ಮಾಡೋರು ಡೈರೆಕ್ಟ್ ಜಿಗ್ಜಾಗ್ ಮಷಿನ್ ತಂದು ಮನೇಲಿ ಇಟ್ಕೊಳ್ಳೋದು ಬೇಡ. ಗ್ರೋ ಆದ್ಮೇಲೆ ಅದರಿಂದ ಬಂದಿರೋ ಹಣದಲ್ಲಿ ನೀವೇನ್ ಕೆಲಸ ಮಾಡ್ತಿದ್ದೀರಾ, ಅದರಿಂದ ಬಂದಿರೋ ಹಣದಲ್ಲಿ ಮಿಷಿನ್ ತಗೊಂಡು ಮಾಡೋದಿದೆಯಲ್ಲ, ಅದು ಬುದ್ಧಿವಂತರ ಲಕ್ಷಣ. ಏನೋ ಸುಮ್ನೆ ಸಾಲ ಮಾಡಿದೆ, ಅದ್ ಮಾಡಿದೆ, ಇದ್ ಮಾಡಿದೆ ಅಂತ ಎಲ್ಲ ಮಿಷಿನ್ಸ್ ತಂದು ಇಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಗುಡ್ಡೆ ಹಾಕೊಂಡು ಆಮೇಲೆ ಬಿಸ್ನೆಸ್ ಗ್ರೋ ಆಗಿಲ್ಲ ಅಂದ್ರೆ ಸುಮ್ನೆ ವೇಸ್ಟ್. ಮಿಷಿನ್ ಸೆಕೆಂಡ್ ಹ್ಯಾಂಡ್ ಅಂತ ಹೋದ್ರೆ ಅರ್ಧ ಬೆಲೆನೇ ಕೊಡೋದು, ನಿಮ್ಗೆ ಯಾರು ಫುಲ್ ಅಮೌಂಟ್ ಕೊಡಲ್ಲ. ಗ್ರೋ ಆಗುತ್ತೆ, ಇದು ಮಾಡ್ಕೊಳಕ್ಕೆ ಐಡಿಯಾ ಬೇಕಷ್ಟೇ. ಗ್ರೋ 100% ಆಗುತ್ತೆ. ಏನಕ್ಕಂದ್ರೆ ಎಲ್ಲಾರು ಮನೆಯಲ್ಲೂ ಸೀರೆ ಉಡ್ತಾರೆ, ಎಲ್ರಿಗೂ ಜಿಗ್ಜಾಗ್ ಫಾಲ್ ಬೇಕು, 100% ಆಗುತ್ತೆ. ಹೇಗ್ ಮಾಡ್ಕೊಳ್ಳೋದು ಅನ್ನೋ ಒಂದು ಐಡಿಯಾ ಇರ್ಬೇಕಷ್ಟೇ. ಓಕೆನಾ? ಈಗ ನಿಮ್ಮ ಹತ್ರ ಜಿಗ್ಜಾಗ್ ಮಷಿನ್ ಇಲ್ಲ, ಬರೀ ನಾರ್ಮಲ್ ಮಷಿನ್ ಇದೆ. ಅವಾಗ ನೀವ್ ಏನ್ ಮಾಡ್ಬೇಕು, ಜಿಗ್ಜಾಗ್ ಮಾಡ್ಲಿಕ್ಕೆ ಅಂತಾನೆ ಕೆಲವರು ಈ ಮ್ಯಾಚಿಂಗ್ ಸೆಂಟರ್ ಅಂದ್ರೆ ಲೈನಿಂಗು ಫಾಲ್ ಈ ತರ ಎಲ್ಲ ಸೇಲ್ ಮಾಡ್ತಾರೆ, ಟೈಲರಿಂಗ್ ಮಟೀರಿಯಲ್ಸ್ ಎಲ್ಲ ಸೇಲ್ ಮಾಡ್ತಾರೆ. ಸೊ ಅಂತ ಶಾಪ್ಗಳಲ್ಲಿ ಒಂದು ಜಿಗ್ಜಾಗ್ ಮಷಿನ್ ಇಟ್ಟಿರ್ತಾರೆ. ನೀವು ಅಲ್ಲಿ ಹೋಗಿ ಕೊಟ್ರೆ ಒಂದು 15 ರಿಂದ 20 ರೂಪಾಯಿ ಒಂದು ಸ್ಯಾರಿ ಜಿಗ್ಜಾಗ್ ಮಾಡ್ಕೊಡ್ಲಿಕ್ಕೆ. ಕೆಲವು ಕಡೆ 10 ರೂಪಾಯಿ, ಕೆಲವು ಕಡೆ 15, ಕೆಲವು ಕಡೆ 20. 15 ರೂಪಾಯಿಗೆ ನಿಮ್ಗೆ ಆರಾಮ್ಸಿ ಮಾಡ್ಕೊಡ್ತಾರೆ. 15 ರೂಪಾಯಿ 15 ರೂಪಾಯಿಗೆ ನಿಮ್ಗೆ ಅವ್ರದೇ ಥ್ರೆಡ್ ಅವರೇ ಜಿಗ್ಜಾಗ್ ಮಾಡಿ ನಿಮಗೆ ಕೊಟ್ಬಿಡ್ತಾರೆ. ಓಕೆನಾ? ಅವ್ರ ಹತ್ರ ನೀವು ಏನ್ ಫಾಲ್ ಇದೆ ಅದು ನೀವು ಹೊರಗಡೆ ತಗೊಂಡು ನೀವು ಫಾಲ್ ಹಾಕ್ಬಿಟ್ಟು ಅವ್ರ ಹತ್ರ ಹೋಗಿ ಜಿಗ್ಜಾಗ್ ಮಾಡ್ಕೊಂಡ್ ಕೊಟ್ರು ಒಂದಷ್ಟು ದಿವಸ, ಒಂದು 6 ತಿಂಗಳು ನಿಮ್ ಬಿಸ್ನೆಸ್ ಗ್ರೋ ಆಗೋವರೆಗೂ ನೀವು ಈ ತರ ಮಾಡ್ಕೊಳ್ಬಹುದು. ಅಷ್ಟೊತ್ತಿಗೆ ನಿಮ್ ಬಿಸ್ನೆಸ್ ಗ್ರೋ ಆದ್ರೆ ಅಷ್ಟೊತ್ತಿಗೆ ಏನು ನೀವು ಜಿಗ್ಜಾಗ್ ಫಾಲ್ ಹಾಕಿರ್ತಿರಲ್ಲ ಆ ದುಡ್ಡು ನಿಮ್ ಹತ್ರ ಬಂದ್ಬಿಟ್ಟಿರುತ್ತೆ. ಅದನ್ನೇ ನೀವು ಕೂಡಿಟ್ಕೊಂಡಿದ್ರೆ ಅದ್ರಲ್ಲಿ ನೀವು ಹೋಗಿ ಒಂದು ಜಿಗ್ಜಾಗ್ ಮಷಿನ್ ತಂದು ನೀವು ಸಪ್ರೇಟ್ ಆಗಿ ಅದಕ್ಕೆ ಅಂತ ಇಟ್ಬಿಡ್ಬೇಕು. ಓಕೆನಾ? ಸೊ ಆರಾಮ್ಸಿ ನೀವು ಜಿಗ್ಜಾಗ್ ಫಾಲ್ ಮಾಡಿ 100% ಹಣ ಸಂಪಾದನೆ ಮಾಡ್ಬೋದು. 2 ಐಡಿಯಾ. ಓಕೆ, ಆಲ್ರೆಡಿ ಮಿಷಿನ್ ಇದೆ, ನಮ್ಮ ಮನೆಯಲ್ಲಿ ಜಿಗ್ಜಾಗ್ ಮಿಷಿನ್ ಇದೆ, ಖಂಡಿತ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಹೊರಗಡೆ 100% ಮಾಡ್ಕೊಡ್ತಾರೆ. ಪ್ರತಿಯೊಂದು ರೋಡಲ್ಲೂ ಓನ್ಲಿ ಜಿಗ್ಜಾಗ್ ಅಂತ ಇರುತ್ತೆ, 100% ಮಾಡ್ಕೊಡ್ತಾರೆ. ನೀವು ಅಲ್ಲೋಗಿ ಜಿಗ್ಜಾಗ್ ಕೊಟ್ಬಿಟ್ಟು ಬಂದ್ರೆ ಒಂದು 10 ನಿಮಿಷಕ್ಕೆ ಅವ್ರು ನಿಮಗ್ ಮಾಡ್ಕೊಡ್ತಾರೆ. ಸೊ ಅದಕ್ಕೆ ಅಂತಾನೆ ಕೆಲಸ ಮಾಡ್ತಿರ್ತಾರೆ ಮ್ಯಾಚಿಂಗ್ ಸೆಂಟರ್ಸ್ ಅಲ್ಲಿ. ಕೆಲವರು ಮನೆಯಲ್ಲೂ ಇಟ್ಕೊಂಡಿರ್ತಾರೆ, ಅಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು. ಸೊ ಇದನ್ನ ಮಾಡ್ಲಿಕ್ಕೆ ನೀವು ಶಾಪ್ ಇಡ್ಬೇಕಂತ ಏನಿಲ್ಲ, ಮನೆಯಲ್ಲೇ ಮಾಡ್ಕೊಳ್ಬೇಕು. ಒಂದು ರೋಡ್ ಸೈಡ್, ತುಂಬಾ ಮೇನ್ ರೋಡ್ ಅಲ್ಲ, ಕ್ರಾಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ನಿಮ್ಮ ಡೋರ್ ಏನಿದೆ ಅದು ರೋಡ್ಗೆ ಇರೋ ತರ ಒಂದ್ ಮಾಡ್ಕೊಂಡು ಅಲ್ಲಿ ನೀವು ಒಂದು ಬೋರ್ಡ್ ಹಾಕೊಂಡ್ರೆ ಜಿಗ್ಜಾಗ್ ಫಾಲ್ ಕುಚ್ ಕಟ್ಕೊಳಕಲಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲೊಂದು ಬೋರ್ಡ್ ಹಾಕ್ಬೇಕು. ಎಲ್ಲಾ ಕಡೆ ಬೋರ್ಡ್ ಹಾಕಿದ್ರೆ ಕ್ಲಿಕ್ ಆಗಲ್ಲ, ಅಲ್ಲಿ ಜನ ಓಡಾಡ್ತಾ ಇರ್ಬೇಕು, ಜನಗಳ ಸಂಚಾರ ಜಾಸ್ತಿ ಆಗ್ತಿರ್ಬೇಕು. ಅವಾಗ ನೋಡಿದ್ರೆ ಖಂಡಿತ ಅವ್ರು ನಿಮ್ಗೆ ತಂದ್ಕೊಡ್ತಾರೆ. ಓಕೆನಾ? ಅಲ್ಲಿ ನೀವು ಹಾಕ್ಬೇಕು, ಬೋರ್ಡ್ ಹಾಕ್ಬಿಟ್ಟು ಜಿಗ್ಜಾಗ್ ಫಾಲ್ ಹಾಗೆ ಕುಚ್ಚು ಕಟ್ಟಿ ಕೊಡಲಾಗುತ್ತೆ ಅಂತ ಒಂದು ಬೋರ್ಡ್ ಅಲ್ಲಿ ಹಾಕಿ ನಿಮ್ ನಂಬರ್ ಹಾಕಿದ್ರೆ ಖಂಡಿತ ಅಲ್ಲಿ ನಿಮ್ಗೆ ಆಗುತ್ತೆ. ಓಕೆ, ಸೊ ಒಂದು ಮೇಡಮ್ ನಾವು ಹಾಕಿದೀವಿ ನಮ್ಗೆ ಹಾಕ್ತಾ ಇಲ್ಲ, ಸೊ ನೀವು ಜನಗಳಿಗೆ ರೀಚ್ ಆಗ್ಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿ ಅದರಲ್ಲಿ ನೀವು ಇದನ್ನೆಲ್ಲ ಆಡ್ ಮಾಡ್ಕೊಳ್ಬಹುದು. ಜಿಗ್ಜಾಗ್ ಫಾಲ್ ಆಲ್ಟ್ರೇಷನ್ಸ್ ಮಾಡ್ತೀರಾ? ಆಲ್ಟ್ರೇಷನ್ಸ್ ಬಗ್ಗೆ ನಾನು 2 ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ, ನೋಡಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ಬರೀ ಜಿಗ್ಜಾಗ್ ಫಾಲ್ ಕುಚ್ ಕಟ್ಟೋದು, ಸೊ ಇಷ್ಟ್ರ ಬಗ್ಗೆ ಮಾತ್ರ ನಾನು ಹೇಳ್ತಾ ಇರೋದು. ಕ್ಲಿಯರ್ ಆಗಿ 2 ವಿಡಿಯೋ ಮಾಡಿ ಹಾಕಿದ್ದೀನಿ, ಜನಗಳನ್ನ ಹೇಗೆ ರೀಚ್ ಮಾಡೋದು, ಸೊ ಅದ್ರ ಬಗ್ಗೆನೂ ನಾನು ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ನೋಡಿ, ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಆ ವಿಡಿಯೋದಲ್ಲಿ. ಓಕೆನಾ? ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಅದನ್ನ ಆ 2 ವಿಡಿಯೋ ಲಿಂಕ್ ಕೂಡ ಕಮೆಂಟ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಓಕೆನಾ? ಸೊ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿ ನೀವು ಅಲ್ಲಿ ಆಲ್ಟ್ರೇಷನ್ಸ್ ತಗೊಳ್ತೀರಾ, ಯಾವ ರೀತಿ ಆಲ್ಟ್ರೇಷನ್ಸ್ ತಗೊಳ್ತೀರಾ, ಮೆನ್ಸು ವುಮೆನ್ಸು, ಸೊ ಇದನ್ನೆಲ್ಲ ನೀವು ವಿಸಿಟಿಂಗ್ ಕಾರ್ಡ್ ಅಲ್ಲಿ ಹಾಕ್ಸಿ. ಅದಾದ್ಮೇಲೆ ಕುಚ್ ಕಟ್ತೀರಾ, ಯಾವ್ಯಾವ ತರ ಕುಚ್ ಕಟ್ತೀರಾ, ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹಾಕ್ಬೇಕು. ಸೊ ಅದಾದ್ಮೇಲೆ ಜಿಗ್ಜಾಗ್ ಫಾಲ್ ಮಾಡ್ತೀರಾ, ಸೊ ಅದ್ರ ಬಗ್ಗೆ ಕೂಡ ನೀವು ಅಲ್ಲಿ ಮೆನ್ಷನ್ ಮಾಡಿರ್ಬೇಕು. ಸೊ ಇಷ್ಟು. ಇನ್ನೂ ಮುಂದೆ ಹೋಗಿ ನೀವು ಬ್ಲೌಸ್ ಸ್ಟಿಚ್ ಮಾಡ್ತೀರಾ,
ಸೊ ಇದ್ರ ಬಗ್ಗೆ ಏನೇನ್ ಸ್ಟಿಚ್ ಮಾಡ್ತೀರಾ ನಿಮಗ್ ಬರುತ್ತೆ, ಸೊ ಅದನ್ನು ನೀವು ಮೆನ್ಷನ್ ಮಾಡಿ. ನಿಮ್ಮ ಸರೌಂಡಿಂಗ್ 2-3 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನೀವು ಮನೆ ಹತ್ರ ಎಲ್ಲ ಹೋಗಿ ಆ ವಿಸಿಟಿಂಗ್ ಕಾರ್ಡ್ ನ ನೀವು ಕೊಟ್ಟು ನೀವು ಹೇಳ್ಬಿಟ್ಟು ಬರ್ಬೇಕು. ಸೊ ಇದು ಬಂದು ಜನಗಳನ್ನ ರೀಚ್ ಆಗುವಂತ ದಾರಿ. ಓಕೆನಾ, ಹೇಳ್ಬಿಟ್ಟು ಬಂದ್ರೆ ಖಂಡಿತ ಒಂದ್ ಸ್ಟಾರ್ಟಿಂಗ್ ಕೊಡಲ್ಲ. ಏನಕ್ಕಂದ್ರೆ ಅವ್ರಿಗೂ ಹೊಸಬ್ರು ಹೇಗ್ ಮಾಡ್ತಾರೋ ಏನೋ ಡೌಟ್ ಇರುತ್ತೆ. ಬಟ್ ಅವ್ರಿಗೆ ಎಮರ್ಜೆನ್ಸಿ ಇರುತ್ತೆ, ಅವರು ಬೇಕಾಗಿರುವಂತ ಟೈಲರ್ ಸಿಗಲ್ಲ ಅಂತ ಟೈಮಲ್ಲಿ ನೋಡೋಣ, ಒಂದ್ಸರಿ ಕೊಟ್ಟು ನೋಡೋಣ ಅಂತ ಖಂಡಿತ ಕೊಡ್ತಾರೆ. ಸೊ ಅವಾಗ ನೀವು ನಿಮ್ ಕೆಲಸ ನೀಟಾಗಿ ಮಾಡ್ಕೊಟ್ರೆ 100% ಅವ್ರು ನಿಮ್ಮ ಹತ್ರ ಕಂಟಿನ್ಯೂ ಆಗ್ತಾರೆ. ಸೊ ಏನಿಲ್ಲ ಅಂದ್ರೂ ಲೇಡೀಸ್ ಒಂದ್ ವರ್ಷಕ್ಕೆ 5-6 ಸೀರೆ ತಗೊಳ್ತಾರೆ. ಕಡಿಮೆ ತಗೊಳ್ಳೋದು, ತುಂಬಾ ಇನ್ನೂ ಅದಕ್ಕಿಂತ ಜಾಸ್ತಿ ತಗೊಳ್ಳೋರು ಇದಾರೆ. ನನ್ನ ಶಾಪ್ಗೆ ಸ್ಟಿಚಿಂಗ್ ಬರ್ತಾರಲ್ಲ, ತಿಂಗಳಿಗೇನೆ 5-6 ತಗೊಳ್ಳೋಂಥವ್ರು ಇದಾರೆ. ಓಕೆನಾ, ಸಕ್ಸಸ್ ಆಗ್ತೀರಾ. ಸೊ ಈ ರೂಟ್ ಏನಿದೆ 100% ನೀವು ಶುರು ಮಾಡಿ. ಆಲ್ಟ್ರೇಷನ್ ಮಾಡೋದು, ಯಾವ್ಯಾವ ರೀತಿ ಆಲ್ಟ್ರೇಷನ್ ಮಾಡ್ತೀರಾ, ಸೊ ಅದ್ರ ಬಗ್ಗೆ, ಅದಕ್ಕೆಲ್ಲ ಚಾರ್ಜ್ ಎಷ್ಟು ಮಾಡಬೇಕು, ಸೊ ಇದನ್ನೆಲ್ಲ ಆಲ್ರೆಡಿ ನಾನು 2 ವಿಡಿಯೋ ಮಾಡಿ ಹಾಕಿದೀನಿ. ನೋಡಿ, ಯಾರು ನೋಡಿಲ್ಲ 100% ನಿಮ್ಗೆ ಒಂದು ಒಳ್ಳೆ ದಾರಿ ಸಿಗುತ್ತೆ ಮನೆಯಲ್ಲೇ ಕುತ್ಕೊಂಡು ಸಂಪಾದನೆ ಮಾಡಕ್ಕೆ. ಓಕೆನಾ, ಒಂದು 500 ರೂಪಾಯಿ ಸಂಪಾದನೆ ಮಾಡಿ, ಬೇಡ ಒಂದು ಸೀರೆ ಸಿಗ್ಲಿ, ಜಿಗ್ಜಾಗ್ ಫಾಲ್, ಒಂದು ನಾರ್ಮಲ್ ಕುಚ್ಚು 400 ರೂಪಾಯಿ 100% ತಗೊಳ್ಬಹುದು. ಆ 400 ರೂಪಾಯಿ ಒಂದು ದಿನಕ್ಕೆ ಸಂಪಾದನೆ ಮಾಡಕ್ಕೆ ಹೊರಗಡೆ ಹೋಗಿ ತುಂಬಾ ಕಷ್ಟ ಪಡ್ತಾ ಇರೋ ಜನ ಇದ್ದಾರೆ, ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಶುರು ಮಾಡ್ಕೊಳ್ಳಿ. ಶುರು ಮಾಡಿದ ತಕ್ಷಣ ನಿಮ್ ಬಿಸ್ನೆಸ್ ಗ್ರೋ ಆಗಲ್ಲ. ಕಮಿಟ್ಮೆಂಟ್ ಚೆನ್ನಾಗಿರ್ಬೇಕು, ನೀವು ಜನಗಳ ಜೊತೆ ರೀಚ್ ಮತ್ತೆ ಮಾತಾಡೋದು ತುಂಬಾ ಚೆನ್ನಾಗಿರ್ಬೇಕು, 100% ರೀಚ್ ಆಗುತ್ತೆ. ಅದೇ ತರ ಮನೆಯಲ್ಲಿ 1000 ಜನ ಜೀವನ ನಡೆಸ್ತಿರೋರು ಇದ್ದಾರೆ, ಸಕ್ಸಸ್ಫುಲ್ ಆಗಿದ್ದಾರೆ. ಓಕೆನಾ, ಸೊ ಇದನ್ನ ನೀವು ಮರಿದಿರ ಮಾಡಿ, ಖಂಡಿತ ನಿಮ್ಗೆ ಬಿಸ್ನೆಸ್ ಅಲ್ಲಿ ಗ್ರೋ ಆಗುತ್ತೆ. ಸೊ ಟೈಲರಿಂಗ್ ಅಲ್ಲಿ ಇನ್ನು ಏನೇನ್ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು, ಸೊ ಅದ್ರ ಬಗ್ಗೆ ಸಾಕಷ್ಟು ಐಡಿಯಾಸ್ ಇದೆ. ನಾನು ಡೇ ಬೈ ಡೇ ನಾನು ನಿಮ್ಗೆ ಐಡಿಯಾಸ್ ಕೊಡ್ತಾ ಹೋಗ್ತೀನಿ. ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ನೋಡ್ತಾ ಲೈಕ್ ಕೊಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಸಾಮಾನ್ಯ ಜನಗಳಿಗೆ ರೀಚ್ ಮಾಡೋದನ್ನ ಮರಿಬೇಡಿ. ಓಕೆನಾ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.